ನೀವು ಗಮನಿಸಿರಬಹುದು ಅವರ ನಿವಾಸದ ಬಳಿನೂ ಕೂಡ ಬಿಗಿ ಭದ್ರತೆಯನ್ನ ಒದಗಿಸಲಾಗಿದೆ. ಈ ಹಿಂದಿನ ಸುಪ್ರೀಂ ಕೋರ್ಟ್ ಆದೇಶದಂತೆ ಧಾರವಾಡಕ್ಕೆ ಅವರು ಜಾಮೀನು ಸಿಕ್ಕರೂ ಕೂಡ ಹೋಗ್ತಾ ಇರಲಿಲ್ಲ, ಸುಪ್ರೀಂ ಕೋರ್ಟ್ ಆದೇಶ ಇರೋದ್ರಿಂದ. ಅದನ್ನ ಹೊರತುಪಡಿಸಿ ಇವತ್ತು ಅವರ ಕುಟುಂಬ ಮಕ್ಕಳೆಲ್ಲರೂ ಕೂಡ ಜನಪ್ರತಿನಿಧಿಗಳ ಕೋರ್ಟ್ನತ್ತ ಇದಾಗಲೇ ಬಂದಿದ್ದಾರೆ. ತೀರ್ಪು ಏನಾಗಿರುತ್ತೆ ಅನ್ನೋದನ್ನ ಕಾದು ನೋಡ್ತಾ ಇದ್ದಾರೆ. 2016ರಲ್ಲಿ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಕೊಲೆಗೆ ಒಳಸಂಚು ರೂಪಿಸಿದ್ದಾರೆ ಅನ್ನುವಂಥ ಆರೋಪ ವಿನಯ್ ಕುಲಕರ್ಣಿ ಮೇಲೆ ಕೇಳಿಬರುತ್ತೆ. ಇದೇ ಆರೋಪದಲ್ಲಿ ಎರಡೆರಡು ಬಾರಿ ಜೈಲುವಾಸವನ್ನು ಕೂಡ ಅನುಭವಿಸ್ತಾರೆ. ಹಿಂಡಲಗ ಜೈಲಿನಲ್ಲಿ ತಿಂಗಳುಗಳು ಕಳೀತಾರೆ. ಅನಂತರದಲ್ಲಿ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡಲಾಗುತ್ತೆ. ಅಲ್ಲೂ ಕೂಡ 8 ತಿಂಗಳು ಜೈಲುವಾಸವನ್ನು ಅನುಭವಿಸ್ತಾರೆ. ಇದಾಗಲೇ ಇದೇ ಪ್ರಕರಣದಲ್ಲಿ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಎರಡೆರಡು ಬಾರಿ ಜೈಲು ವಾಸವನ್ನು ಅನುಭವಿಸಿದ್ದಾರೆ. ಈ ಹಿಂದೆ ಇದರ ಹಿಸ್ಟ್ರಿಯನ್ನು ಗಮನಿಸ್ತಾ ಇದ್ರೆ ಸಿಬಿಐ ತನಿಖೆಗೆ ನೀಡುವುದಕ್ಕೆ ರಾಜ್ಯ ಸರ್ಕಾರ ನಿರಾಕರಣೆ ತೋರುತ್ತೆ. ಮೊದಲು 6 ಆರೋಪಿಗಳನ್ನ ಪೊಲೀಸರು ಬಂಧಿಸಿರ್ತಾರೆ ಯೋಗೇಶ್ ಗೌಡ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಅದರ ಹಿಸ್ಟ್ರಿ ಏನಿದೆ ಅನ್ನೋದನ್ನ ನಾವು ಗಮನಿಸೋಣ. ಅದಾದ ನಂತರ ಯಾವಾಗ ಬಿಜೆಪಿ ಅಧಿಕಾರಕ್ಕೆ ಬರುತ್ತೋ ಸಿಬಿಐ ತನಿಖೆಗೆ ಬಿಜೆಪಿ ಯೋಗೇಶ್ ಗೌಡ ಕೊಲೆ ಪ್ರಕರಣವನ್ನು ವಹಿಸುತ್ತೆ. ಕೊಲೆ ಮಾಡಿದ್ದು 7 ಜನ ಆರೋಪಿಗಳು ಅನ್ನೋದಾಗಿ ಸಿಬಿಐ ತನಿಖೆಯಲ್ಲಿ ಬಹಿರಂಗ ಆಗುತ್ತೆ. 7 ಜನ ಆರೋಪಿಗಳು ಅಂತ ಸಿಬಿಐ ಹೇಳುತ್ತೆ. ಹಾಗೆ ಇದೇ ಪ್ರಕರಣದಲ್ಲಿ ಸಿಬಿಐ 750ಕ್ಕೂ ಹೆಚ್ಚು ಜನರನ್ನ ವಿಚಾರಣೆಗೆ ಒಳಪಡಿಸುತ್ತೆ. ನವೆಂಬರ್ 5ನೇ ತಾರೀಕು 2020 ಅವತ್ತು ವಿನಯ್ ಕುಲಕರ್ಣಿ ಅವರನ್ನ ಸಿಬಿಐ ಬಂಧಿಸುತ್ತೆ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ. 9 ತಿಂಗಳು ಅವರನ್ನ ಬೆಳಗಾವಿಯ ಹಿಂಡಲಗ ಜೈಲಿನಲ್ಲಿರಿಸಲಾಗುತ್ತೆ. ಎರಡೆರಡು ಜೈಲುಗಳಲ್ಲಿ ಜೈಲುವಾಸವನ್ನ ಅನುಭವಿಸ್ತಾರೆ ವಿನಯ್ ಕುಲಕರ್ಣಿ. ಆಗಸ್ಟ್ 13ನೇ ತಾರೀಕು 2021 ಸುಪ್ರೀಂ ಕೋರ್ಟ್ನಿಂದ ಜಾಮೀನು ಸಿಗುತ್ತೆ ಅವರಿಗೆ. ಆ ನಂತರದಲ್ಲಿ ಧಾರವಾಡ ಜಿಲ್ಲೆ ಪ್ರವೇಶಕ್ಕೆ ಬ್ರೇಕ್ ಹಾಕುತ್ತೆ ಸುಪ್ರೀಂ ಕೋರ್ಟ್. ಧಾರವಾಡ ಜಿಲ್ಲೆಗೆ ಯಾವುದೇ ಕಾರಣಕ್ಕೂ ಹೋಗೋ ಹಾಗಿಲ್ಲ ಅಂತ. ಜಾಮೀನು ಸಿಕ್ಕರೂ ಕೂಡ ವಿನಯ್ ಕುಲಕರ್ಣಿ ಧಾರವಾಡದ ಅವರ ನಿವಾಸಕ್ಕೆ ಬಂದಿರಲ್ಲ. ಆಗಲೇ ನಮ್ಮ ಪ್ರತಿನಿಧಿ ಕೂಡ ಅದಕ್ಕೆ ಸಂಬಂಧಪಟ್ಟಾಗಿ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರು. ಪ್ರಮುಖ ಆರೋಪಿ ಬಸವರಾಜ್ ಮುತ್ತಗಿಯಿಂದ ಬಾಂಬ್ ಅವರು ಏನೇನು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಅನ್ನೋದನ್ನು ಗಮನಿಸೋಣ. ತನ್ನನ್ನೇ ಕೊಲೆ ಮಾಡುವುದಕ್ಕೆ ವಿನಯ್ ಸಂಚು ಮಾಡಿದ್ದಾರೆ ಅನ್ನೋದಾಗಿ ಅವರು ಹೇಳಿಕೆಯನ್ನ ಕೊಡ್ತಾರೆ. ಆ ವ್ಯತಿರಿಕ್ತ ಹೇಳಿಕೆ ಒಂದು ರೀತಿ ಸಂಚಲನ ಸೃಷ್ಟಿ ಮಾಡುತ್ತೆ. 2 ಬಾರಿ ತನ್ನನ್ನ ಕೊಲ್ಲೋದಕ್ಕೆ ವಿನಯ್ ಸ್ಕೆಚ್ ಹಾಕಿದ್ದಾರೆ ಅನ್ನೋದಾಗಿ ಆರೋಪವನ್ನ ಮಾಡ್ತಾರೆ. ತನ್ನನ್ನ ಕೊಲ್ಲೋದಕ್ಕೆ ವಿನಯ್ ಕುಲಕರ್ಣಿ ಸುಪಾರಿ ನೀಡಿದ್ರು ಅನ್ನೋದಾಗಿ ಆ ವ್ಯಕ್ತಿ ಆರೋಪವನ್ನ ಮಾಡ್ತಾರೆ. ಇದರಿಂದಾಗಿ ಮಾಫಿ ಸಾಕ್ಷಿಯಾಗಲು ಮುತ್ತಗಿ ಸಿದ್ಧನಾಗ್ತಾರೆ. 21 ಜನರ ಪೈಕಿ ಮುತ್ತಗಿ ಮಾಫಿ ಸಾಕ್ಷಿಯಾಗ್ತಾರೆ. ಹೇಗೆ ಅನ್ನೋದನ್ನ ನೋಡೋಣ. ಪ್ರಕರಣದ ಮೊದಲನೇ ಆರೋಪಿಯೇ ಮಾಫಿ ಸಾಕ್ಷಿಯಾಗುವುದಕ್ಕೆ ರೆಡಿ ಆಗ್ತಾರೆ ಅಂತ ಹೇಳಿದ್ರೆ ಅವರನ್ನೇ ಕೊಲೆ ಮಾಡೋದಕ್ಕೆ ವಿನಯ್ ಕುಲಕರ್ಣಿ ಮುಂದಾಗಿದ್ದಾರೆ ಅಂತೆಲ್ಲ ಹೇಳಿಕೆಯನ್ನ ಕೊಟ್ಟ ನಂತರದಲ್ಲಿ ಅವರು ಮಾಫಿ ಸಾಕ್ಷಿಯಾಗ್ತಾರೆ. ಇದರಿಂದಾಗಿ ವಿನಯ್ ಕುಲಕರ್ಣಿಗೆ ಇನ್ನಷ್ಟು ಕಂಟಕ ಹೆಚ್ಚಾಗುತ್ತೆ. ಕೋರ್ಟ್ ಮೊರೆ ಹೋಗ್ತಾರೆ ವಿನಯ್ ಕುಲಕರ್ಣಿಯ ವಕೀಲರು ಇದೇ ಪ್ರಕರಣದಲ್ಲಿ. ಅದಾದ ನಂತರ ಮುಂದಿನ ಬೆಳವಣಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ವರೆಗೂ ಕೂಡ ವಿನಯ್ ಕುಲಕರ್ಣಿ ವಕೀಲರು ಹೋಗ್ತಾರೆ. ಬಟ್ ಈ ರೀಸೆಂಟ್ ಡೆವಲಪ್ಮೆಂಟ್ ಅನ್ನು ನಾವು ಗಮನಿಸಿದ್ರೆ 15ನೇ ತಾರೀಕು ಮುಂದುವರಿಸುತ್ತೆ. 15ನೇ ತಾರೀಕು ಅಂದರೆ ಇವತ್ತು 9ನೇ ತಾರೀಕು ವಿಚಾರಣೆ ನಡೆಯುತ್ತೆ. 9ನೇ ತಾರೀಕು ತೀರ್ಪು ಗೊತ್ತಾಗುತ್ತೆ ಅನ್ನೋದಾಗಿ ಎಕ್ಸ್ಪೆಕ್ಟ್ ಮಾಡಿದ್ವಿ. ಬಟ್ ಅದನ್ನ 15ನೇ ತಾರೀಕು ಮುಂದೂಡಿಕೆ ಮಾಡಿಯಾಗಿದೆ. ಇವತ್ತು ಇನ್ನೇನು ಕೆಲ ಕ್ಷಣಗಳಲ್ಲಿ ಅವರು ದೋಷಿನ ನಿರ್ದೋಷಿನ ಅನ್ನೋದಾಗಿ ಗೊತ್ತಾಗಬೇಕಿದೆ.